ಹಾಯ್ ಗೈಸ್, ನಾನು ನಿಮ್ಮ ವಿಕೆ ಇವತ್ತು ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಬಂದೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ಹೆಂಗೆ ವೈರಲ್ ಮಾಡ್ಬೇಕಂತೇಳಿ ಭಾಳ ಇಂಪಾರ್ಟೆಂಟ್ ನೋಟ್ ಅನ್ಕೋತೀನಿ. ನಿಮ್ಗೇನು ಉಪಯೋಗ ಆಗ್ತೈತಿ, ನಿಮ್ಗೇನು ನೋಡ್ಬೇಕು ಅನ್ನಿಸ್ತಿರ್ತೈತಿ, ನಾ ಅದನ್ನ ಕಂಟೆಂಟ್ ಹುಡುಕಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ ಹೆಂಗೆ ವೈರಲ್ ಮಾಡ್ಬೇಕಂತ. ಸೊ ನಾ ಈಗ ಜಸ್ಟ್ 2 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಒಂದು ಹೊಸ ಐ ಡಿ ಮಾಡ್ಕ್ಯಾಸ. ಸೊ ಈಗ ಅದ್ರೊಳಗೆ 84-85K ಫಾಲೋವರ್ಸ್ ಆಗಿದ್ದಾರೆ. ಸೊ ನಾ ಹೆಂಗೆ ಅಚೀವ್ ಮಾಡೀನಿ, ನಾ ಏನೇನೆಲ್ಲ ಟ್ರಿಕ್ಸ್ ಯೂಸ್ ಮಾಡೀನಿ ಅನ್ನೋದನ್ನ ನಿಮ್ಗೆ ಹೇಳ್ಬೇಕಂತೇಳಿ ಬಂದೇನಿ. ಸೊ ಇದ್ರೊಳಗೆ ಫಸ್ಟ್ ಏನಪ್ಪ ಅಂದ್ರೆ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಸೊ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಮಂತ್ಲಿ ಚೇಂಜ್ ಆಗ್ತಿರ್ತೈತಿ. ಅದು ಯಾರು ಹ್ಯಾಕ್ ಮಾಡಬಾರ್ದ, ಯಾರು ಹ್ಯಾಕ್ ಮಾಡಿಗೆ ರೀಲ್ ವೈರಲ್ ಮಾಡಬಾರ್ದ ಅಂತೇಳಿ ಅವ್ರು ಮಂತ್ಲಿ ಚೇಂಜ್ ಮಾಡ್ತಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ಹೆಂಗೆ ವರ್ಕ್ ಮಾಡ್ಬೇಕು, ನಾವು ಹೆಂಗೆ ರೀಲ್ಸ್ ಅಪ್ಲೋಡ್ ಮಾಡ್ಬೇಕು, ಯಾವ ಟೈಮಿಗೆ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಏನೇನು ನಾವು ಯೂಸ್ ಮಾಡ್ಬೇಕು, ಹ್ಯಾಶ್ಟ್ಯಾಗ್ಸ್ ಹೆಂಗೆ ಯೂಸ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ರೆ ಒಂದೊಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಹನಿ ಕೂಡಿದಾರೆ ಹಳ್ಳ, ಆ ಹನಿ ಮಿಸ್ ಮಾಡಬಾರ್ದೆ. ಸೊ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡ್ರಿ. ಸಣ್ಣ ವಿಡಿಯೋ ಐತಿ, ಭಾಳ ಏನು ದೊಡ್ಡದಿಲ್ಲ. ಸೊ ಅದ್ರ ಮೊದಲನೇ ಟ್ರಿಕ್ ಏನಪ್ಪ ಅಂದ್ರೆ ಕನ್ಸಿಸ್ಟೆನ್ಸಿ. ಇನ್ಸ್ಟಾಗ್ರಾಮ್ ಹೇಳ್ತೈತಿ ಒಂದು ವಾರಕ್ಕೆ 5ಕ್ಕಿಂತ ಹೆಚ್ಚಿಗೆ ರೀಲ್ಸ್ ನಾವು ಅಪ್ಲೋಡ್ ಮಾಡ್ಬೇಕು. ಯಾವುದೇ ಈಗ ಇನ್ಸ್ಟಾಗ್ರಾಮ್ ನೀವು ಪ್ರೊಫೆಷ್ನಲ್ ಅಕೌಂಟ್ ಮಾಡಿರಪ್ಪ ಅಂತಂದ್ರೆ ಅದ್ರದ್ದು ರೀಚ್ ಚಲೋ ಇರ್ತೈತಿ. ಸೊ ನೀವು ಏನು ಯೂಸ್ ಮಾಡ್ಕೋಬೇಕಂದ್ರೆ ಒಂದು ವಾರಕ್ಕೆ 5ಕ್ಕಿಂತ ಹೆಚ್ಚಿಗೆ ರೀಲ್ಸ್, 7 ಡೇಸ್ ಒಳಗೆ 5 ರೀಲ್ಸ್. ನೀವು 2 ದಿನ ರೆಸ್ಟ್ ಮಾಡಿರಿ, ಸ್ಟಡಿ ಕಡೆ ಗಮನ ಕೊಡ್ರಿ, ಬೇಕಾದ್ ಮಾಡ್ರಿ. ಒಂದು ರೀಲ್ಸ್ ಮಾಡೋಕೆ 10-15 ನಿಮಿಷ ಸಾಕು ಮ್ಯಾಕ್ಸಿಮಮ್. ಎಡಿಟ್ ಒಂದು 15 ನಿಮಿಷ, ಅರ್ಧ ಗಂಟೆ ಒಳಗೆ ನಿಮ್ದು ಒಂದು ರೀಲ್ ತಯಾರಾಗ್ತೈತಿ. ಸೊ ನೀವು ಈಗ ದಿನ ಬೆಳಿಗ್ಗೆ 8 ಗಂಟೆಗೆ ರೀಲ್ಸ್ ಅಪ್ಲೋಡ್ ಮಾಡಕತ್ತಿರಪ್ಪ ಅಂದ್ರೆ ಕಂಟಿನ್ಯೂ ಆಗಿ 8 ಗಂಟೆಗೆ ಅಪ್ಲೋಡ್ ಮಾಡಿರಿ. 1 ತಿಂಗಳು, 2 ತಿಂಗಳು, 3 ತಿಂಗಳು ಬೇಕಾದ್ರೆ ಟೈಮ್ ಹೋಗ್ಲಿ, ವೈರಲ್ ಆಗ್ತಾವ, ಟೈಮ್ ಬೇಕಾಗ್ತೈತಿ. ನೀವು ಕಂಟೆಂಟ್ ಚಲೋ ಮಾಡ್ರಿ, ಕಂಟೆಂಟ್ ಕಡೆ ಫೋಕಸ್ ಮಾಡ್ರಿ, ಹೊಸ ಕಂಟೆಂಟ್ ಮಾಡ್ರಿ, ಯೂನಿಕ್ ಕಂಟೆಂಟ್ ಮಾಡ್ರಿ. ಕನ್ಸಿಸ್ಟೆನ್ಸಿಯಿಂದ ಡೈಲಿ 8 ಗಂಟೆಗೆ ಹಾಕಾಕತ್ತೀರಿ ಅಂದ್ರೆ 8 ಗಂಟೆಗನ ಹಾಕ್ರಿ, ಕಂಟಿನ್ಯೂ ಹಾಕ್ರಿ. ಅವು ಓಡ್ಲಿ ಬಿಡ್ಲಿ, 1 ದಿನ, 2 ದಿನ, 3 ದಿನ, 10-15 ರೀಲ್ಸ್ ಅಪ್ಲೋಡ್ ಮಾಡ್ತೀರಿ, ಅದ್ರೊಳಗೆ ಒಂದರ ಪಕ್ಕ ವೈರಲ್ ಆಗ್ತೈತಿ. ನಾ ಬರ್ದು ಕೊಡ್ತೀನಿ, ಪಕ್ಕ ವೈರಲ್ ಆಗ್ತೈತಿ. ಏನಾರ ಒಂದು ಯೂನಿಕ್ನೆಸ್ ಹುಡುಕ್ರಿ ಕಂಟೆಂಟ್ ಒಳಗೆ. ಜನರಿಗೆ ಇಷ್ಟ ಆಗ್ಬೇಕ, ಜನ ಏನು ಬಯಸಾಕತ್ತಾರ, ಜನಕ್ಕೆ ಏನು ಕೊಡ್ಬೇಕ, ನಿಮ್ಮಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡಕತ್ತಾರ. ಸೊ ಅದನ್ನ ನೀವು ಹುಡುಕ್ರಿ, ಅದ್ರ ಮೇಲೆ ವರ್ಕ್ ಮಾಡ್ರಿ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ರಿ. ಆಮೇಲೆ ನಿಮ್ದು ಓನ್ ಕಂಟೆಂಟ್ ಮಾಡ್ರಿ. ಈಗ ರೀಲ್ಸ್ ಅದ, ಟ್ರೆಂಡಿಂಗ್ ಸಾಂಗ್ಸ್ ಜಾಸ್ತಿ ಜನ ಎಲ್ಲ ಅವಕ್ಕ ಹಿಂದೆ ಬಿದ್ದು ಬಿಟ್ಟಾರ. ಸೊ ಇನ್ಸ್ಟಾಗ್ರಾಮದ ಅಲ್ಗಾರಿದಮ್ ಏನು ಹೇಳ್ತಪ್ಪ ಅಂತಂದ್ರೆ ಒರಿಜಿನಲ್ ಕಂಟೆಂಟ್ಗೆ ಜಾಸ್ತಿ ರೀಚ್ ಕೊಡ್ತೈತಿ. ಈಗ ನಾವು ಯಾರೋ ಸಾಂಗ್ ಮಾಡಿದ್ದಕ್ಕೆ ನಾವು ಮೈಕೈ ಅಗೇರಿಸಿಬಿಟ್ರೆ ಅದೆಲ್ಲ ಈಗ ಟ್ರೆಂಡ್ ಸ್ವಲ್ಪ ಕಡಿಮೆ ಆಗಿಬಿಟ್ಟೈತಿ. ಸೊ ಒರಿಜಿನಲ್ ಕಂಟೆಂಟ್ಗೆ ಜಾಸ್ತಿ ಒತ್ತು ಕೊಡಾಕತ್ತೈತಿ ಇನ್ಸ್ಟಾಗ್ರಾಮ್. ಸೊ ಅದ್ರ ಮೇಲೆ ಫೋಕಸ್ ಮಾಡ್ರಿ. ನೀವೇನೋ ಒಂದು ನಿಮ್ಮ ಕವನ ಹೇಳ್ತಿರ್ಬೋದ, ಏನಾರ ಒಂದು ಗಾದೆ ಮಾತು ಬರಿತಿರ್ಬೋದ, ನೀವೇನಾರ ಒಂದು ಕಾಮಿಡಿ ಆರ್ಟ್ ಮಾಡ್ಬೋದ, ನೀವೇನಾರ ಒಂದು ನಾಲೆಜಬಲ್ ವಿಡಿಯೋಸ್ ಮಾಡ್ಬೋದ. ಸೊ ಆ ಥರ ನಿಮ್ಮ ಒರಿಜಿನಲ್ ಕಂಟೆಂಟಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡತೈತಿ ಇನ್ಸ್ಟಾಗ್ರಾಮ. ಸೊ ಒರಿಜಿನಲ್ ಕಂಟೆಂಟ್ ಮಾಡ್ರಿ ಆದಷ್ಟು. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ರೀಲ್ಸ್ ಟೈಮಿಂಗ್ ಇರ್ಬೇಕಾ 30 ಸೆಕೆಂಡ್ನಿಂದ 90 ಸೆಕೆಂಡ್ ಮಟ. 90 ಸೆಕೆಂಡ್ ಮೇಲೆ ರೀಲ್ಸ್ ಅಪ್ಲೋಡ್ ಆಗೋದಿಲ್ಲ. ಶಾರ್ಟ್ಸ್ ಒಳಗೆ 90 ಸೆಕೆಂಡ್ ಅಷ್ಟೇ ಬರ್ತೈತಿ. ಸೊ ನೀವೇನು ಮಾಡ್ಬೇಕಾ, ಆದಷ್ಟು ಒಂದು ಸ್ವಲ್ಪ ರೀಲ ಜಾಸ್ತಿ ಲೆಂತ್ ಮಾಡ್ಬೇಕು. ಅಂದ್ರೆ 40 ಸೆಕೆಂಡ್, 50 ಸೆಕೆಂಡ್, 60 ಸೆಕೆಂಡ್ ಈ ಥರ ರೀಲ್ಸ್ ಮಾಡ್ರಿ. ಸೊ ಇನ್ಸ್ಟಾಗ್ರಾಮ್ ಈ ಥರ ರೀಲ್ಸಿಗೆ ಜಾಸ್ತಿ ಒತ್ತು ಕೊಡ್ತೈತಿ. ಯಾಕಂದ್ರೆ ಈಗ ಯಾರೋ ಒಬ್ಬ ಇನ್ಸ್ಟಾಗ್ರಾಮ್ ಯೂಸರಿಗೆ ಯೂಸ್ ಮಾಡಕತ್ತಾನಪ್ಪ ಅಂದ್ರೆ ಇನ್ಸ್ಟಾಗ್ರಾಮದ ಏನು ಬಯಸ್ತಪ್ಪ ಇನ್ಸ್ಟಾಗ್ರಾಮ್ ನಮ್ಮಿಂದ ಅಂದ್ರೆ ನಾವು ಜಾಸ್ತಿ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಲಿ, ಅವ್ರ ಆ್ಯಡ್ಸ್ ಬರಲಿ, ಅವ್ರಿಗೆ ರೆವೆನ್ಯೂ ಹೋಗಲಿ. ಸೊ ಇನ್ಸ್ಟಾಗ್ರಾಮ್ ಏನು ಬಯಸ್ತೈತಿ, ನಾವು ಆ ಆ್ಯಪ್ ಜಾಸ್ತಿ ಹೊತ್ತು ಯೂಸ್ ಮಾಡ್ಬೇಕು. ಸೊ ಅದಕ್ಕೆ ಏನು ಬೇಕಾ, ನಮ್ಮ ವಿಡಿಯೋಸ್ ಲೆಂತ್ ಬೇಕು. ನಿಮ್ಮ ವಿಡಿಯೋಗೆ 1 ನಿಮಿಷ ಆಯ್ತು ಅಂತೇಳಿ ಅರ್ಥ ಮಾಡ್ಕೊರಿ. ಈಗ ನಿಮ್ಮ ಆಡಿಯನ್ಸ 1 ಲಕ್ಷ ಜನ ನಿಮ್ಮನ್ನು ನೋಡಕತ್ತಾರ ಡೈಲಿ. ನಿಮ್ಮ ವಿಡಿಯೋ 1 ನಿಮಿಷ ಐತಿ, 1 ಲಕ್ಷ ಜನ 1 ನಿಮಿಷ ಇನ್ಸ್ಟಾಗ್ರಾಮ್ ನೋಡ್ರೆ ಅವ್ರು ಕೋಟಿಗಟ್ಟಲೆ ರೆವೆನ್ಯೂ. ಸೊ ಅವ್ರದ್ದು ವಿಚಾರ ಮಾಡ್ತಾರೆ, ನೀವು ನಿಮ್ದು ವಿಚಾರ ಮಾಡಿರಿ, ನೀವು ವೈರಲ್ ಆಗ್ರಿ, ನೀವು ಅದರಿಂದ ಅಮೌಂಟ್ ಗಳಿಸ್ರಿ. ಅದ್ರ ಬಗ್ಗೆ ಇನ್ಸ್ಟಾಗ್ರಾಮ್ನಿಂದ ಅಮೌಂಟ್ ಹೆಂಗೆ ಗಳಿಸ್ಬೇಕು, ಏನೇನು ಮಾಡ್ಬೇಕು, ಅದಕ್ಕೇನು ಕ್ರೈಟೀರಿಯಾ ಅದಾವು, ನೀವು ಹೆಂಗೆ ಅದರಿಂದ ಅಮೌಂಟ್ ಗಳಿಸ್ಬೋದು ಅದನ್ನು ಎಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಸೊ ಅದಕ್ಕಾಗಿ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕಂಟಿನ್ಯೂ ನಾನು ನಿಮ್ಗೆ ಹಿಂಗೆ ನಾಲೆಜಬಲ್ ವಿಡಿಯೋ ಮಾಡ್ಕೊತ ಇರ್ತೇನೆ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಬೇಕು. ಆಮೇಲೆ ಇನ್ನೊಂದೇನು ಟ್ರಿಕ್ಪ ಅಂದರೆ ಇನ್ಸ್ಟಾಗ್ರಾಮ್ ಒಳಗೆ ವೈರಲ್ ಮಾಡೋದು, ಜಾಸ್ತಿ ಕೊಲಾಬ್ರೇಷನ್ಸ್ ಮಾಡ್ರಿ. ಕೊಲಾಬ್ರೇಷನ್ ಅಂದ್ರೆ ಈಗ ನೀವು ಹೆಂಗೆ, ಈಗ ನಿಮ್ಮಂಥ ಕ್ರಿಯೇಟರ್ ಇನ್ನೊಬ್ರು ಇರ್ತಾರಲ್ಲ, ಸೊ ಅವ್ರ ಜೊತೆ ನೀವು ಮಾತಾಡಿ ಕೊಲಾಬ್ರೇಷನ್ ಮಾಡಿರಿ. ಕೊಲಾಬ್ರೇಷನ್ ಮಾಡೋದ್ರಿಂದ ಇನ್ಸ್ಟಾಗ್ರಾಮದ ಅಲ್ಗಾರಿದಮ್ ಹೇಳ್ತೈತಿ ಕೊಲಾಬ್ರೇಷನ್ನಿಂದ ಇಂಪ್ರೆಷನ್ ಜಾಸ್ತಿ ಆಗ್ತೈತಿ. ಆಮೇಲೆ ಫಸ್ಟ್ ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊರಿ. ನಿಮ್ಮ ಅಕೌಂಟ್ ಎಲ್ಲ ನಾರ್ಮಲ್ ಇರ್ತಾವೆ. ಸೊ ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊರಿ. ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಬರ್ತೈತಿ, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಬರ್ತೈತಿ. ಸೊ ಮೊದಲೆಲ್ಲರೂ ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊರಿ, ರೀಚ್ ಜಾಸ್ತಿ ಆಗ್ತೈತಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಅಲ್ಲಿ ತನಕ ಬಾಯ್.